ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇದು ಸ್ಯಾಟರ್ಡೇ ವ್ಲಾಗ್. ಇನ್ನೇನು ಎಲ್ಲೋ ಹೊರಗೆ ಹೋಗ್ಬೇಕಂದ್ರೆ ಪಟ್ ಅಂತ ಮಾಡ್ಕೊಳ್ಳೋದು ಯಾವುದು, ಉಪ್ಪಿಟ್ಟು. ಅದನ್ನೇ ಮಾಡಿಕೊಂಡು ನಾವು ಹೊರಟಿದ್ದು ನನ್ನ ಕಲೀಗ್ ಮದುವೆಗೆ. ನಾನು ಈ ಥರ ಪ್ಲೇಟ್ಸ್ ಮಾಡ್ಕೋತೀನಿ ಯೂಶ್ವಲಿ, ಬಿಕಾಸ್ ನಂಗೆ ಒಬ್ಳಿಗೆ ನಮ್ಮ ಅಮ್ಮ ಅವರೆಲ್ಲ ಮಾಡ್ಕೋತಾರಲ್ಲ, ಹಿಂಗೆ ಮಡ್ಚಿ ಹಿಂಗೆ ಕೊಡ್ವಿ ಆ ಥರ ಎಲ್ಲ ಗಾಳಿ ಮಾಡ್ಕೊಳಕ್ಕೆ ಬರಲ್ಲ. ಸೊ ಈ ಥರ ಮಾಡಿಕೊಂಡು ಆಮೇಲೆ ಲಾಸ್ಟಿಗೆ ಪಿನ್ ಮಾಡ್ಕೋತೀನಿ. ಇಲ್ಲಿಂದ ನಾವು ಹೇಗೆ ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಹೋಗ್ತಾ ದಾರೀಲಿ ಸ್ವಲ್ಪ ಬೇಗ ಬಿಟ್ಟು ದೇವಸ್ಥಾನ ಕವರ್ ಮಾಡೋದಿತ್ತು. ಭೋಗನಂದೀಶ್ವರ ದೇವಸ್ಥಾನ ನೋಡೋಕ್ಕೆ ಹೋಗೋದಿತ್ತು. ಹಾಗಾಗಿ ಸ್ವಲ್ಪ ಬೇಗ ಬಿಟ್ಟಿದ್ವಿ. ಟೆಂಪಲ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೇಳ್ಬೇಕಂದ್ರೆ ಆ ಮೇಂಟೆನೆನ್ಸ್ ಸ್ವಲ್ಪ ಈ ಫ್ರೀ ಭಾಗ್ಯಗಳ ಪ್ರಭಾವದಿಂದ ಕಡಿಮೆ ಆಗಿದೆ ಅಂತ ಗೊತ್ತಾಯಿತು. ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲೆಲ್ಲ ಫೋಟೋಗ್ರಫಿ ವಿಡಿಯೋಗ್ರಫಿ ಬ್ಯಾನ್ ಇತ್ತು, ಬಟ್ ನಾವು ಸ್ವಲ್ಪ ಕಳ್ತನದಿಂದ ಎಲ್ಲ ತೊಗೊಂಡ್ವಿ. ಉದ್ದೇಶ ಇಷ್ಟೇ, ಆ ಕಡೆ ಸೈಡ್ ಹೋಗೋರು ಇದಂತಾರೆ ನಂದಿ ಹಿಲ್ಸ್ ಕಡೆ ಹೋಗೋರು ಅಥವಾ ಈಶಾ ಫೌಂಡೇಶನ್ಗೆ ಹೋಗೋರು ಈ ದೇವಸ್ಥಾನ ನೋಡಿಕೊಂಡು ಹೋಗ್ಬೋದು. ಈ ದೇವಸ್ಥಾನ ಬಂದ್ಬಿಟ್ಟು 7,000 ವರ್ಷ ಹಳೆಯ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ನಾನು ನನ್ನ ಕಲೀಗ್ಸ್ ಇಬ್ಬರು, ನನ್ನ ಹಸ್ಬೆಂಡ್ ಜೊತೆಗೆ ಹೊರಟಿದ್ದು. ಇನ್ನೊಂದು ಕಾರಲ್ಲಿ ಅವರು ಎಲ್ಲ ಜೆನ್ಸೀಸ್ ಇದ್ದರು. ತುಂಬ ಎಂಜಾಯ್ ಮಾಡಿದ್ವಿ. ಮದುವೆ ಹೋಗಿದ್ದು, ಈ ದೇವಸ್ಥಾನಕ್ಕೆ ಹೋಗಿದ್ದು, ಥ್ರೂ ಔಟ್ ದ ಕಾನ್ವರ್ಸೇಷನ್ ಒಂಥರ ಚೆನ್ನಾಗಿತ್ತು. ಔಟ್ ಆಫ್ ದ ಆಫೀಸ್ ಎಲ್ಲರೂ ಸಿಗೋದು, ಬೇರೆ ಬೇರೆ ಟಾಪಿಕ್ಸ್ ಮಾತಾಡೋದು. ಇಟ್ ವಾಸ್ ಕೈಂಡ್ ಆಫ್ ಅ ಗುಡ್ ಗೆಟ್ ಟುಗೆದರ್ ಟು ಆಲ್ ಟುಗೆದರ್. ಅದಾದಮೇಲೆ ಇನ್ನೇನು ಮದುವೆ ಊಟ ಸರಿಗೆ ತಿನ್ಕೊಂಡು ನಾವು ಅವತ್ತಿನ ರಾತ್ರಿನೇ ರಿಸೆಪ್ಷನಿಗೆ ಹೋಗಿದ್ದು. ನೈಟ್ ರಿಸೆಪ್ಷನ್ಗೆ ವಾಪಸ್ ಮನೆಗೆ ಬಂದ್ವಿ. ಸಿಗ್ತಿರಲ್ಲ, ಮಾತಾಡೋಣ ಬಾಬಾ.